ಎಲ್ಲರಿಗೆ ಫ್ರೇಸ್ ದ ಲಾರ್ಡ್. ನನ್ನ ಪ್ರೀತಿಯ ದೇವ್ರ ಮಕ್ಕಳೇ, ಮುಂಜಾನೆ ಸಮಯದಲ್ಲಿ ಪ್ರತಿದಿನ ದೇವರೊಂದಿಗೆ ಬರುವ ವಾಗ್ದಾನವನ್ನು ಎಷ್ಟು ಜನ ನೋಡುವಂತರಾಗಿದ್ದು ಪ್ರಿಯರೇ, ನಿಮ್ಮೆಲ್ಲರಿಗೂ ನಾನು ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ತಿಳಿಸುವಂತಳಾಗಿದ್ದೇನೆ ಪ್ರಿಯರೇ. ಮುಂಜಾನೆ ಸಮಯದ್ದು ಪ್ರಾರ್ಥನೆ ಮಾಡ್ಕೊಂಡಿದ್ದೀರ ಪ್ರಿಯರೇ, ವಾಕ್ಯನ ಓದ್ಕೊಂಡಿದ್ದೀರ ಪ್ರಿಯರೇ. ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನಮಗೆ ದೇವ್ರು ಕೊಟ್ಟಿರುವಂತ ಅದ್ಭುತ ವಾಗ್ದಾನವನ್ನು ನಾವು ಧ್ಯಾನಿಸ್ಕೋಣ ಪ್ರಿಯರೇ. ಎಫೆಸದವರಿಗೆ 4ನೇ ಅಧ್ಯಾಯ 32ನೇ ವಚನ. ಒಬ್ಬರಿಗೊಬ್ಬರು ಉಪಕಾರಿಗಳಾಗಿಯೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸುವರಾಗಿರಿ. ಹಲ್ಲೆಲೂಯಾ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮುಂಜಾನೆ ಸಮಯದಲ್ಲಿ ದೇವರು ನಮಗೆ ಎಷ್ಟು ಒಳ್ಳೆ ಅದ್ಭುತ ರೀತಿಯಾಗಿ ವಾಗ್ದಾನ ಮೂಲಕವಾಗಿ ಮಾತಾಡ್ತಾ ಇದ್ದಾರೆ ಪ್ರಿಯರೇ. ಇಲ್ಲಿ ಪೌಲು ಭಕ್ತರು ಎಫೆಸದವರು ಸಭೆದವ್ರಿಗೆ ಹೇಳ್ತಿದ್ದಾರೆ, ಒಬ್ಬರಿಗೊಬ್ಬರು ಉಪಕಾರಿಗಳಾಗಿರ್ರಿ ಮತ್ತು ಕರುಣೆ ಉಳ್ಳವರಾಗಿರ್ರಿ ಮತ್ತು ಕ್ಷಮಿಸುವರಾಗಿರ್ರಿ. ನಮ್ಮ ಜೀವಿತದಲ್ಲಿ ನಾವು ಒಬ್ಬರಿಗೊಬ್ಬರು ಉಪಕಾರಿಗಳಾಗಿ ಜೀವಿಸ್ಬೇಕು ಪ್ರಿಯರೇ, ಕರುಣೆ ಉಳ್ಳವಂತ ಮನಸ್ಸುಳ್ಳವರಾಗಿ ಜೀವಿಸ್ಬೇಕು ಪ್ರಿಯರೇ, ಮತ್ತು ನಾವು ಕ್ಷಮಿಸುವರಾಗಿರ್ಬೇಕು. ಇನ್ನೊಬ್ಬರಿಗೆ ನಾವು ಕ್ಷಮಿಸುವಂತರಾಗಿರ್ಬೇಕು. ನಮ್ಮ ಪರವಾಗಿ ಎಷ್ಟೇ ಅವರು ಒಂದು ಕೆಟ್ಟ ಮಾತುಗಳನ್ನ ಆಡಿ ನಮ್ಮನ್ನು ಅವಮಾನ ಪಡಿಸಿದ್ರು ಪರವಾಗಿಲ್ಲ, ನಮ್ಮನ್ನು ಸುಳ್ಳು ಮಾತನಾಡಿ ನಮ್ಮನ್ನು ಹಿಂಸೆ ಪಡಿಸಿದ್ರು ಪರವಾಗಿಲ್ಲ, ಆದರೆ ನಾವು ಅವರನ್ನು ನಾವು ಏನ್ ಮಾಡ್ಬೇಕಂತೆ, ಕ್ಷಮಿಸುವಂತರಾಗಿರ್ಬೇಕು. ನಾವು ಕ್ಷಮಿಸುವಂತರಾಗಿದ್ದಾಗ ದೇವರು ನಮ್ಮ ಕುಟುಂಬದಲ್ಲಿ ಅದ್ಭುತ ರೀತಿಗೆ ಆಶೀರ್ವಾದ ಮಾಡ್ತಾರೆ ಪ್ರಿಯರೇ. ಎಷ್ಟು ಜನರು ಮುಂಜಾನೆ ಸಮಯದಲ್ಲಿ ನೀವು ವಾಗ್ದಾನ ಕೇಳ್ತಿದ್ರೆ ಪ್ರಿಯರೇ, ನಿಮ್ಮ ಪರವಾಗಿ ನಿಮ್ಮ ಜೀವಿತದಲ್ಲಿ ನಿಮ್ಮ ಸಾಲ ಹಿಂಸೆಗಳಿರ್ಬೋದು, ಕೋರ್ಟ್ ಕೇಸ್ ವಿಷಯಗಳಿರ್ಬೋದು, ಎಷ್ಟೇ ಜನರು ನಿಮ್ಮನ್ನು ವಿರೋಧವಾಗಿ ಎಷ್ಟೇ ನಿಮ್ಮನ್ನು ಅವಮಾನ ಪಡಿಸಿರ್ಬೋದು, ಆದರೆ ಅವರ ಪರವಾಗಿ ನೀವೇನ್ ಮಾಡ್ರಿ, ಕ್ಷಮಿಸುವಂತ ಮನಸ್ಸುಳ್ಳವರಾಗಿ ಜೀವಿಸ್ರಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ದೇವರು ಕೊಟ್ಟಂತ ಮನಸ್ಸು, ದೇವರು ನಮಗೆ ಹೇಳಿರುವಂತ ಒಂದು ವಾಕ್ಯಗಳ ಮೂಲಕ ನೋಡುವಂತರಾಗಿರ್ಬೇಕು ಪ್ರಿಯರೇ. ನಾವು ಇನ್ನೊಬ್ಬರಿಗೆ ಕ್ಷಮಿಸುವಂತರಾಗಿರ್ಬೇಕು ಪ್ರಿಯರೇ. ಯೋಸೇಫನ ಜೀವಿತದಲ್ಲಿ ನೋಡ್ತೀವಿ ಪ್ರಿಯರೇ, ಅವನು ಸ್ವಂತ ಅಣ್ಣ ತಮ್ಮದರೆ ಅವನನ್ನು ಕೊಲ್ಲಬೇಕು ಅಂತೇಳಿ ಎಷ್ಟೇ ಅವನನ್ನು ಅವಮಾನ ಪಡಿಸಿ ಎಷ್ಟೇ ಅವನು ದೋಷಿಸಿದಾಗ ಅವನು ಯೋಸೇಫನ ಏನ್ ಮಾಡಿದನು ಪ್ರಿಯರೇ, ಅವರನ್ನು ಕ್ಷಮಿಸಿದನೆಂಬುದಾಗಿ ನೋಡ್ತೀವಿ ಪ್ರಿಯ. ಅವ್ರ ವಿರುದ್ಧಾಗಿ ಏನು ಆಡ್ಲಿಲ್ಲ ಪ್ರಿಯರೇ. ಅದ ರೀತಿಯಾಗಿ ದೇವರು ಯೋಸೇಫನ ಜೀವಿತದಲ್ಲಿ ಏನ್ ಮಾಡಿದ್ರಂದ್ರೆ, ಐಗುಪ್ತ ದೇಶನ ಒಂದು ಪ್ರಧಾನ ಮಂತ್ರಿನಾಗಿ ಅವನು ಆಶೀರ್ವದಿಸ್ತಾರೆ ಎಂಬುದಾಗಿ ನೋಡ್ತೀವಿ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಕೂಡ ನಾವು ಇನ್ನೊಬ್ಬರಿಗೋಸ್ಕರವಾಗಿ ಅವ್ರು ನಮ್ಮ ಪರವಾಗಿ ಎಷ್ಟೇ ನಮ್ಮನ್ನು ವಿರೋಧವಾಗಿ ನಡ್ಕೊಂಡ್ರು ಕೂಡ ನಾವು ಅವರನ್ನು ಕ್ಷಮಿಸುವಂತ ಮನಸ್ಸುಳ್ಳವರಾಗಿ ಜೀವಿಸ್ಬೇಕು ಪ್ರಿಯರೇ. ನಾವು ಕ್ಷಮಿಸುವಂತ ಮನಸ್ಸುಳ್ಳವರಾಗಿ ಜೀವಿಸಿದಾಗ ದೇವರು ನಮ್ಮ ಕುಟುಂಬದಲ್ಲಿ ಯೋಸೇಫನ ಜೀವಿತದಲ್ಲಿ ಮಾಡಿದಂಥ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ ಕೂಡ ದೇವರು ಮಾಡುವಂತರಾಗಿದ್ರು ಪ್ರಿಯರೇ. ಈ ಮುಂಜಾನೆ ಸಮಯದಲ್ಲಿ ನೀವೆಷ್ಟು ಜನರು ವಾಗ್ದಾನ ಗಟ್ಟಿಯಾಗಿ ಹಿಡ್ಕೊಂಡು ನೀವು ಪ್ರಾರ್ಥನೆ ಮಾಡ್ಕೊಳ್ತಿರೋ, ದೇವ್ರ ಮೇಲೆ ನಂಬಿಕೆ ವಿಶ್ವಾಸ ಇಟ್ಟು ನೀವು ಈ ವಾಗ್ದಾನ ಕೇಳಿ ನೀವು ಪ್ರಾರ್ಥನೆ ಮಾಡ್ಕೊಳ್ತಿರೋ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ಈ ವಾಗ್ದಾನ ನೆರವೇರಿಸುವಂತ ದೇವ್ರ ಪ್ರಿಯರೇ. ಒಂದು ಉದಾಹರಣೆ ನೋಡ್ಕೊಂಡು ಪ್ರಿಯರೇ, ಒಬ್ಬ ವ್ಯಕ್ತಿ ದೇವ್ರ ಭಕ್ತರಾಗಿದ್ದಂಥ ಒಬ್ಬ ವ್ಯಕ್ತಿ, ಅವನು ಪಾದರಕ್ಷೆ ಅಂದ್ರೆ ಒಂದು ಬಿಸ್ನೆಸ್ ಅನ್ನು ಮಾಡ್ತಾ ಇರ್ತಾನೆ ಪ್ರಿಯರೇ. ಬಿಸ್ನೆಸ್ ಮಾಡುವಂತ ಸಮಯದಲ್ಲಿ ಒಂದು ಅನಾಥ ಮಗುವನ್ನು ಅಲ್ಲಿ ಕೂತ್ಕೊಂಡಿರ್ತಾನೆ ಪ್ರಿಯರೇ. ಅನಾಥ ಮಗುವನ್ನು ತಂದು ಅವನ ಮನೇಲಿ ಇಟ್ಕೊಂಡು ಅವನ ಬಿಸ್ನೆಸ್ ಅನ್ನು ಒಂದು ಶಾಪ್ದಲ್ಲಿ ಇಟ್ಟಿರ್ತಾನೆ ಪ್ರಿಯರೇ. ಆ ಶಾಪ್ದಲ್ಲಿ ಇಟ್ಟಿದಾಗ ಅವನು ಪ್ರತಿದಿನ ಅವನು ದೊಡ್ಡವನು ಆಗ್ತಾ ಇದ್ದಾಗ ಅವರು ಬೇರೆ ಯಾರೋ ಹೇಳಿದಂತ ಮಾತುಗಳನ್ನ ಕೇಳಿ ಅವನೇನ್ ಮಾಡ್ತಾನೆ ಅಂದ್ರೆ, ಆ ಒಂದು ಕೆಲಸವನ್ನು ಇಟ್ಟಿರಂತ ಒಂದು ಯಜಮಾನನಿಗೆ, ಒಂದು ದೇವರ ಭಕ್ತನಿಗೆ ಅವನೇನ್ ಮಾಡ್ತಾನೆ, ಅವ್ನು ಮರ್ತು ಹೋಗ್ತಾನೆ. ಮೂರು ಟೈಮ್ ಊಟ ಹಾಕಿದಂತೂ ಅವ್ನು ಮರ್ತು ಹೋಗ್ತಾನೆ. ಅವ್ನು ನನ್ನ ತಂದೆಗೆ ಕೆಲಸ ಹಚ್ಚಿದಾನೆ, ಅವ್ರ ತಂದೆ ನನಗೆ ಸಹಾಯ ಮಾಡಿದಾರೆ ಎಂಬುದು ಎಲ್ಲ ಮರ್ತು ಹೋಗಿ ಅವ್ನು ದೊಡ್ಡನಾದಾಗ ಏನ್ ಮಾಡ್ತಾನೆ ಅಂದ್ರೆ, ಆ ಶಾಪ್ ಪಕ್ಕನೆ ಏನ್ ಮಾಡ್ತಾನೆ, ಇನ್ನೊಂದು ಶಾಪನ್ನು ಅವನು ಹಾಕೊಂಡಿರ್ತಾನೆ ಪ್ರಿಯ. ಅವ್ನು ನಡೆಸಿದಾಗ ಅವನು ಭಕ್ತನ ಏನ್ ಮಾಡ್ತಾನಂದ್ರೆ, ಅವನಿಗೋಸ್ಕರ ವಿರೋಧವಾಗಿ ಮಾತಾಡ್ಲಿಲ್ಲ ಪ್ರಿಯ. ನನ್ನ ವಿರೋಧವಾಗಿ ಇವನು ಶಾಪ್ ಆಗಿದ್ದಾನೆ ಅಂತೇಳಿ ಅವನು ಕೆಟ್ಟ ಆಲೋಚನೆ ಕೂಡ ಮಾಡಿರ್ಲಿ ಪ್ರಿಯ. ಅವನೇನ್ ಮಾಡ್ತಾನೆ, ಕುಟುಂಬ ಪ್ರಾರ್ಥನೆ ಮಾಡುವಾಗ ಅವನೇನ್ ಮಾಡ್ತಾನೆ ಅಂದ್ರೆ, ಆ ಮಗನಿಗೆ, ಒಂದು ಅನಾಥ ಮಗನಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ. ತಂದೆ ದೇವ್ರೇ, ಇವನು ನನ್ನ ಶಾಪನ್ನು ಬಿಟ್ಟು ಅವನು ಸ್ವಂತ ಜ್ಞಾನದಿಂದ ಅವನೊಂದು ಶಾಪ್ ನಡೆಸ್ತಾ ಇದ್ದಾನೆ ತಂದಿ. ಅವನು ಹಾಕಿದಂಥ ಶಾಪ್ಗಳು ಅದ್ಭುತ ರೀತಿಯಾಗಿ ನಡೆಯುವಂತೆ ಸಹಾಯ ಮಾಡು ತಂದಿ. ಅವನು ಹಾಕಿದಂಥ ಪ್ರತಿಯೊಂದು ಹೆಜ್ಜೆದಲ್ಲಿ ನೀನು ಆಶೀರ್ವದಿಸು ತಂದೆ ಅಂತೇಳಿ ಆ ಮಗುಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ ಪ್ರಿಯರೇ. ಅವನು ಎಷ್ಟು ಕ್ಷಮಿಸುವಂತ ಮನಸ್ಸುಳ್ಳನಾಗಿದ್ದಾನೆ ಅಂದ್ರೆ, ಅವನಿಗೋಸ್ಕರ ದ್ವೇಷಿಸಲಿಲ್ಲ, ಅವನಿಗೋಸ್ಕರ ಕೆಟ್ಟ ಮಾತುಗಳನ್ನ ಆಡಿರಲಿಲ್ಲ, ಅವನಿಗೋಸ್ಕರ ಯಾವುದು ಕೆಟ್ಟ ಆಲೋಚನೆಗಳು ಮಾಡಿರಲಿಲ್ಲ. ಅವನಿಗೋಸ್ಕರ ಕ್ಷಮಿಸುವಂತ ಮನಸ್ಸುಳ್ಳದಾಗಿ ಪ್ರಾರ್ಥನೆಯಲ್ಲಿ ದೇವರಿಗೆ ಬೇಡಿಕೊಂಡು ಪ್ರಿಯರೇ. ಅದೇ ರೀತಿಗೆ ದೇವರು ನಮ್ಮ ಜೀವಿತದಲ್ಲಿ ಅಂತ ಕ್ಷಮಿಸುವಂತ ಮನಸ್ಸುಳ್ಳರಾಗಿ ನಾವು ಜೀವಿಸಿದಾಗ ದೇವರು ನಮ್ಮ ಜೀವಿತದಲ್ಲಿ ಕೂಡ ಅಂತ ಕಾರ್ಯಗಳನ್ನು ಮಾಡುವಂತ ದೇವರು
ಪ್ರಿಯರೇ, ದೇವರು ನಮ್ಮ ಜೀವಿತದಲ್ಲಿ ಯಾರೇ ಒಂದು ನಮ್ಮ ಜೀವಿತದಲ್ಲಿ ಯಾವುದೇ ವಿಷಯವಾಗಿರ್ಬೋದು, ಯಾವುದೇ ಕೆಲಸಗಳಾಗಿರ್ಬೋದು, ಯಾರೇ ನಮ್ಮ ಜೀವಿತದಲ್ಲಿ ಎಷ್ಟೇ ನಮ್ಮನ್ನು ಯಾವುದೇ ಒಂದು ಕೆಟ್ಟ ಆಲೋಚನೆಯಿಂದ ನಡೆದುಕೊಳ್ತಾ ಇದಿರ್ಬೋದು ಪ್ರಿಯರೇ, ಆದರೆ ನಾವು ಅವರಿಗೋಸ್ಕರ ಪ್ರಾರ್ಥನೆ ಮಾಡುವಂತರಾಗಿರ್ಬೇಕು, ಅವರಿಗೋಸ್ಕರ ಕ್ಷಮಿಸುವಂತರಾಗಿರ್ಬೇಕು ಪ್ರಿಯರೇ. ಈ ಮುಂಜಾನೆ ವಾಗ್ದಾನ ನಿಮ್ಮ ಜೀವಿತದಲ್ಲಿ ಅದ್ಭುತ ರೀತಿಯಾಗಿ ದೇವರು ಆಶ್ರಯಿಸಿ ಬಲಪಡಿಸುವಂತ ದೇವ್ರ ಪ್ರಿಯರೇ. ಆಮೇಲೆ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಶುದ್ಧನೇ ಅಪ್ಪ ತಂದೆ, ಸ್ತೋತ್ರವಾಗಲಿ. ಮುಂಜಾನೆ ಸಮಯ ಎಷ್ಟು ಜನರು ವಾಗ್ದಾನ ಕೇಳ್ತಿದ್ರಪ್ಪ, ಈ ವಾಗ್ದಾನ ಅವ್ರ ಕುಟುಂಬದಲ್ಲಿ ನೆರವೇರಿಸಿ ಆಶ್ರಯಿಸಿ ಬಲಪಡಿಸಿರಿ ತಂದೆ. ಅವನು ಪ್ರಭಾ ಎಷ್ಟು ಜನರು ಕಮೆಂಟ್ಗಳ ಮೂಲಕವಾಗಿ ರಿಕ್ವೆಸ್ಟ್ ತಿಳಿಸುವಂತ ಪ್ರತಿಯೊಬ್ಬರ ಜೀವಿತದಲ್ಲಿ ತಂದೆ ಈ ವಾಗ್ದಾನ ನೆರವೇರಿಸಿರಿ ಪ್ರಭಾ. ಎಷ್ಟು ಜನರು ಅವರಿಗೆ ವಿರೋಧ ಆಗಿರುವಂತ ಪ್ರತಿಯೊಂದು ಕೆಲಸ ಕಾರ್ಯದಲ್ಲಾಗಲಿ, ಅವ್ರ ಕುಟುಂಬ ವಿಷಯದಲ್ಲಿ ಎಷ್ಟೇ ಜನರು ಅವರನ್ನು ಯಾವುದೇ ವಿಷಯದಲ್ಲಿ ಅವರು ಅವಮಾನ ಪಡಿಸಿರ್ಬೋದು ತಂದೆ, ಅವರಿಗೋಸ್ಕರವಾಗಿ ಅವರು ವಾಗ್ದಾನ ಗಟ್ಟಿಯಾಗಿ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ತಂದೆ, ಅವರಿಗೋಸ್ಕರವಾಗಿ ಉಪಕಾರಿಗಳಾಗಿ ಉಳ್ಳವರಾಗಿ ಕ್ಷಮಿಸುವವರಾಗಿರಿ ಎಂಬುದಾಗಿ ನೀವು ವಾಗ್ದಾನ ಮಾಡಿರಿ ತಂದಿ. ಎಲ್ಲಾ ವಿಷಯದಲ್ಲಿ ತಂದಿ ವಾಗ್ದಾನ ಅವ್ರು ಗಟ್ಟಿಗೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ಕೊಳ್ಳುವಾಗ ಅವರಿಗೋಸ್ಕರವಾಗಿ ಕ್ಷಮಿಸುವಂತರಾಗಿ ಅವರು ಒಳ್ಳೆ ಮನಸ್ಸುಳ್ಳವರಾಗಿ ಜೀವಿಸುವಂತ ಸಹಾಯ ಮಾಡ್ರಿ. ಈ ವಾಗ್ದಾನ ಒಂದು ಕುಟುಂಬದಲ್ಲಿ ಅದ್ಭುತ ರೀತಿಯಾಗಿ ನೆರವೇರಿಸಿ ಆಶಿಸಿ ಬಲಪಡಿಸ್ತೀರಿ ಅಂತೇಳಿ ನಜರೇತಿನ ಯೇಸು ಕ್ರಿಸ್ತನ ನಮ್ಮಲ್ಲಿ ಪರಿಶುದ್ಧಳ ನಾಮದಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ. ಆಮೀನ್. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.